ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು KMP ಪ್ರಾಬ್ಲಮ್, ನಟ್ ಮಾರಿಸ್ ಪ್ರೈಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. VTU ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಇದು. ಸೊ ಯಾವ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ, ಸರಿನಾ? ಸೊ ಹೋದ ವಿಡಿಯೋದಲ್ಲೂ ಕೂಡ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ವಿ, ಅದನ್ನು ಕೂಡ ನೀವು ನೋಡಿ. ನೀವು ಅದನ್ನ ನೋಡಿಲ್ಲ ಅಂತಂದ್ರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಈ ವಿಡಿಯೋ ನೋಡಿದ್ರು ಸಾಕು, ನಿಮ್ಗೆ ಆರಾಮಾಗಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ನೋಡಿ, ಫಸ್ಟ್ ನಮಗೆ ಒಂದು ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಸ್ಟ್ರಿಂಗ್ ಇದೆ. ನಾವು ಈ ಒಂದು ನಟ್ ಮಾರಿಸ್ ಪ್ರೈಟ್ ಅಲ್ಗೋರಿದಮ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಪ್ಯಾಟರ್ನ್ ಮ್ಯಾಚಿಂಗಿಗೋಸ್ಕರ ಯೂಸ್ ಮಾಡ್ತೀವಿ, ಸರಿನಾ? ನಮಗೆ ಕೊಟ್ಟಿರುವಂತಹ ಪ್ಯಾಟರ್ನ್ ಈ ಸ್ಟ್ರಿಂಗ್ ಅಥವಾ ಟೆಕ್ಸ್ಟ್ ಅಲ್ಲಿ ಇದೆಯಾ ಇಲ್ವೋ ಅಂತ ಸರ್ಚ್ ಮಾಡೋದಕ್ಕೋಸ್ಕರ ಈ ಒಂದು ನಟ್ ಮಾರಿಸ್ ಪ್ರೈಟ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇನ್ನೂ ಡಿಫ್ರೆಂಟ್ ಪ್ಯಾಟರ್ನ್ ಮ್ಯಾಚಿಂಗ್ ಅಲ್ಗೋರಿದಮ್ಸ್ ಅನ್ನ ಯೂಸ್ ಮಾಡ್ತೀವಿ. ಬಟ್ ಆ ಪ್ಯಾಟರ್ನ್ ಮ್ಯಾಚಿಂಗ್ ಅಲ್ಗೋರಿದಮ್ಸ್ಗೂ ಮತ್ತೆ ಈ ನಟ್ ಮಾರಿಸ್ ಪ್ರೈಟ್ ಅಲ್ಗೋರಿದಮ್ಸ್ಗೂ ಏನ್ ಡಿಫ್ರೆನ್ಸ್ ಅಂತ ನಾನು ತೋರಿಸ್ತಾ ಹೋಗ್ತೀನಿ, ಸರಿನಾ? ಈಗ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೋಸ್ಕರ LPS ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. LPS ಇಂದ ಏನ್ ಸೈಜ್ ಆಗಿರುತ್ತೆ ಅಂತ ಅಂದ್ರೆ ಈ ಪ್ಯಾಟರ್ನ್ ಇನ್ ಸೈಜ್ ಏನಿರುತ್ತಲ್ವಾ ಅದೇ ಸೈಜ್ದು LPS ಇರುತ್ತೆ. ಸೊ ಫಸ್ಟ್ ಇಲ್ಲಿ ನಂಬರಿಂಗ್ ಅನ್ನ ಮಾಡ್ಕೊಳ್ಳೋಣ, ಅಂದ್ರೆ ಇಂಡೆಕ್ಸಿಂಗ್ ಮಾಡ್ಕೊಳ್ಳೋಣ. 0 1 2 3 4 5 6, ಸರಿನಾ? ನೆಕ್ಸ್ಟ್ ಇಲ್ಲೂ ಅಷ್ಟೇ 0 1 2 3 4 5 6 7 8 9 10 11 12 13 14 15 16 17 18 19 20, ಸರಿನಾ? ಇವಾಗ ಏನ್ ಮಾಡಿದ್ವಿ, ನಂಬರ್ ಇಂಡೆಕ್ಸಿಂಗ್ ಅನ್ನ ಮಾಡ್ಕೊಂಡ್ವಿ. ಇದಕ್ಕೂ ಕೂಡ ಇಂಡೆಕ್ಸಿಂಗ್ ಮಾಡ್ಕೋಬೇಕು. ಏನಾಗಿರುತ್ತೆ LPS ವಿಲ್ ಬಿ ದಿ ಸೈಜ್ ಆಫ್ ದಿ ಪ್ಯಾಟರ್ನ್. ಸೊ 0 1 2 3 4 5 ಮತ್ತೆ 6. ಎಸ್, ಇವಾಗ ಏನ್ ಮಾಡಬೇಕು ಅಂತಂದ್ರೆ ರಿಪಿಟೇಷನ್ ಅನ್ನ ನೋಡ್ತಾ ಹೋಗ್ಬೇಕು. ಈಗ ಎ ಫಸ್ಟ್ ಬಂದಿದೆ, ಎ ಏನಾದ್ರೂ ಹಿಂದೆ ರಿಪೀಟ್ ಆಗಿದೆಯಾ? ಇಲ್ಲ, ಸೊ 0. ನೆಕ್ಸ್ಟ್ ಬಿ ಏನಾದ್ರೂ ಹಿಂದೆ ನೋಡ್ಬೇಕು, ಆದ್ರೆ ಹಿಂದೆ ನೋಡ್ಬೇಕು, ಲೆಫ್ಟ್ ಸೈಡ್ ನೋಡ್ಬೇಕು. ಬಿ ಏನಾದ್ರೂ ರಿಪೀಟ್ ಆಗಿದೆಯಾ? ಇಲ್ಲ, ಸೊ 0. ನೆಕ್ಸ್ಟ್ ಸಿ ಏನಾದ್ರೂ ರಿಪೀಟ್ ಆಗಿದೆಯಾ? ಇಲ್ಲ, ಸೊ 0. ಡಿ ಏನಾದ್ರೂ ರಿಪೀಟ್ ಆಗಿದೆಯಾ ಹಿಂದೆ? ಇಲ್ಲ, ಸೊ 0. ಎ ಏನಾದ್ರೂ ರಿಪೀಟ್ ಆಗಿದೆಯಾ ಹಿಂದೆ? ಎ ಹ್ಯಾಸ್ ರಿಪೀಟೆಡ್, ಎಸ್, ಎ ಅಂತಂದ್ರೆ ಒಂದು ಸರಿ ಬರಿಬೇಕು 1. ನೆಕ್ಸ್ಟ್ ಬಿ ರಿಪೀಟ್ ಆಗಿದೆಯಾ? ಆದ್ರೆ ಹಿಂದೆ ನೋಡ್ಬೇಕು, ಎಸ್ ರಿಪೀಟ್ ಆಗಿದೆ. ಯಾವ ತರ ರಿಪೀಟ್ ಆಗಿದೆ? ಪ್ಯಾಟರ್ನ್ ಕೂಡ ಇಂಪಾರ್ಟೆಂಟ್ ನೋಡಿ. ಬಿ ಯಾವ ತರ ರಿಪೀಟ್ ಆಗಿದೆ? ಎ ಫಾಲೋಡ್ ಬೈ ಬಿ, ಎ ಫಾಲೋಡ್ ಬೈ ಬಿ, ಈ ರೀತಿ ರಿಪೀಟ್ ಆಗಿರೋದು. ಒಂದ್ಸಲಿ ಎ ಆದ್ಮೇಲೆ ಬಿ ಬಂದು ಒಂದ್ಸಲಿ ಸಿ ಆದ್ಮೇಲೆ ಬಿ ಬಂದ್ರೆ ಅದನ್ನ ತಗೋಬಾರ್ದು. ಏನು, ಅದರ ರಿಪಿಟೇಷನ್ ಫಾರ್ಮ್ ಕೂಡ ಸೇಮ್ ಇರಬೇಕು. ಎ ಫಾಲೋಡ್ ಬೈ ಬಿ, ಎ ಫಾಲೋಡ್ ಬೈ ಬಿ. ಸೊ 2 ಸಲ ಬಂದಿದೆ, 2 ಅಂತ ಬರಿಬೇಕು. ಗೊತ್ತಾಯ್ತಾ? ಏನು, ಅದನ್ನ ನಾವು ಯಾವತ್ತಿದ್ರೂ ಕೂಡ ರಿಪಿಟೇಷನ್ ಅನ್ನ ಈ ರೀತಿ ನೋಡ್ಬೇಕು. ಜಸ್ಟ್ ಬರೇ ಬಿ ಇದೆ ಅಂತ ಬರೆದ್ಬಿಡೋದಲ್ಲ, ಅದ್ರ ಫಾಲೋಡ್ ಬೈ ಯಾವ್ದಿದೆ ಅಂತ ನೋಡ್ಬೇಕು. ಸೊ ಫಸ್ಟ್ನೇದ್ರಲ್ಲಿ ಎ ಫಾಲೋಡ್ ಬೈ ಬಿ, ಸೊ ಇಲ್ಲೂ ಕೂಡ ಎ ಫಾಲೋಡ್ ಬೈ ಬಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಬಿ ಒಂದ್ಸಲಿ ರಿಪೀಟ್, ಎ ಒಂದ್ಸಲಿ ರಿಪೀಟ್, ಅದ್ರದ್ದು ಟೋಟಲ್ 2 ಆಯ್ತು. ಆ ರೀತಿ ಬರಿಬೇಕು. ನೆಕ್ಸ್ಟ್ ಡಿ ಇಲ್ಲಿ ರಿಪೀಟ್ ಆಗಿದೆ, ಬಟ್ ನಾನು ಬರೆಯಂಗಿಲ್ಲ. ಯಾಕೆ ನೋಡಿ, ಇಲ್ಲಿ ಸಿ ಫಾಲೋಡ್ ಬೈ ಡಿ, ಇಲ್ಲೇನಾಗಿದೆ ಬಿ ಫಾಲೋಡ್ ಬೈ ಡಿ. ಸೊ ಏನಾಗಿರ್ಬೇಕು, ಏನಾಗಿರ್ಬೇಕು, ಸೇಮ್ ಇರಬೇಕು. ಇಲ್ಲಿ ಸಿ ಫಾಲೋಡ್ ಬೈ ಡಿ ಇದ್ದು ಇಲ್ಲಿ ಬಿ ಫಾಲೋಡ್ ಬೈ ಡಿ ಇದ್ರೆ ತಗೊಳಲ್ಲ. ಇಲ್ಲೇನಕ್ಕೆ ತಗೊಂಡಿದ್ದು ಎ ಫಾಲೋಡ್ ಬೈ ಬಿ, ಎ ಫಾಲೋಡ್ ಬೈ ಬಿ ಸೇಮ್ ಇರಬೇಕು. ಸೇಮ್ ಇದ್ರೆ ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಇವಾಗ LPS ಟೇಬಲ್ ಕನ್ಸ್ಟ್ರಕ್ಟ್ ಆಗಿದೆ. ಇನ್ನ ತುಂಬಾ ಈಸಿ ಮುಂದ್ಗಡಿಕೆ. ಸೊ 2 ಪಾಯಿಂಟರ್ಗಳನ್ನ ತಗೊಂತೀನಿ. ಒಂದು ಐ ವಿಚ್ ಐ ವಿಲ್ ಬಿ ಯೂಸಿಂಗ್ ಇನ್ ದ ಸ್ಟ್ರಿಂಗ್ ಅಂಡ್ ಅನದರ್ ವಿಲ್ ಬಿ ದ ಪ್ಯಾಟರ್ನ್. ಸೊ ಅನದರ್ ವಿಲ್ ಬಿ ದ ಜೆ ವಿಚ್ ಐ ವಿಲ್ ಬಿ ಯೂಸಿಂಗ್ ಇನ್ ದ ಪ್ಯಾಟರ್ನ್. ಸೊ ಐ ಸ್ಟ್ರಿಂಗಿಗೆ ಪ್ಯಾಟರ್ನ್ಗೆ ಜೆ ಅನ್ನ ಯೂಸ್ ಮಾಡಿದ್ವಿ. ಸೊ ಐ ಮತ್ತೆ ಜೆ ಈಕ್ವಲ್ ಇದ್ರೆ ಪಕ್ಕಕ್ಕೆ ಹೋಗ್ಬೇಕು, ಅಂದ್ರೆ ಬಲಗಡೆ ಹೋಗ್ಬೇಕು. ಅಂದ್ರೆ ನೋಡಿ, ಎ ವ್ಯಾಲ್ಯೂ ಈಸ್ ಎ, ಐ ವ್ಯಾಲ್ಯೂ ಈಸ್ ಎ, ಜೆ ವ್ಯಾಲ್ಯೂ ಈಸ್ ಎ. ಸೊ 2 ಕೂಡ ಸೇಮ್ ಆಗಿರೋದ್ರಿಂದ ಪಕ್ಕಕ್ಕೆ ಹೋಗ್ತೀನಿ, ಅಂದ್ರೆ ಇನ್ಕ್ರಿಮೆಂಟ್ ಆಗ್ತವೆ ಐ ಮತ್ತೆ ಜೆ ವ್ಯಾಲ್ಯೂಗಳು. ಸೊ ಐ ಜೆ, ಸೊ ಐ ವ್ಯಾಲ್ಯೂ ಇಸ್ ಬಿ, ಜೆ ವ್ಯಾಲ್ಯೂ ಇಸ್ ಬಿ. ಸೊ ಈಕ್ವಲ್ ಅದು ಇನ್ಕ್ರಿಮೆಂಟ್ ಆಗುತ್ತೆ ಐ ಮತ್ತೆ ಜೆ ವ್ಯಾಲ್ಯೂ. ಐ ವ್ಯಾಲ್ಯೂ ಸಿ, ಜೆ ವ್ಯಾಲ್ಯೂ ಇಸ್ ಸಿ. ಸೊ ಮತ್ತೆ ಇನ್ಕ್ರಿಮೆಂಟ್ ಆಗ್ತವೆ. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಡಿ. ನೋಡಿ, ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಡಿ. ಸೊ 2 ಕೂಡ ಸೇಮ್ ಬರಲಿಲ್ಲ, ಅಂದ್ರೆ ನಾವಿಲ್ಲಿ ಪ್ಯಾಟರ್ನ್ ಅನ್ನ ಮ್ಯಾಚ್ ಮಾಡ್ತಾ ಇರೋದಲ್ವಾ. ಸೊ ಮ್ಯಾಚ್ ಆಗಲಿಲ್ಲ. ಸೊ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಜೆ ವ್ಯಾಲ್ಯೂನ ಬರೀರಿ. ಸೊ ಅಟ್ ಪ್ರೆಸೆಂಟ್ ಜೆ ವ್ಯಾಲ್ಯೂ ಎಲ್ಲಿದೆ? ಜೆ ವ್ಯಾಲ್ಯೂ ಇಸ್ ಅಟ್ 3.
ಸರಿನಾ? ಇವಾಗ ನಾನೇನ್ ಮಾಡ್ಬೇಕು, ಹೊಸ ಜೆ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಅಂದ್ರೆ ಪ್ಯಾಟ್ರನ್ ಮ್ಯಾಚ್ ಮಾಡೋದಕ್ಕೋಸ್ಕರ ಎಲ್ಲಿಂದ ಶುರು ಮಾಡಬೇಕು ಅನ್ನೋದನ್ನ ನಾವು ಕಂಡುಹಿಡ್ಕೋಬೇಕು. ಸೊ ಜೆ ವಿಲ್ ಬಿ ಈಕ್ವಲ್ ಟು ಎಲ್ ಪಿ ಎಸ್ ಆಫ್ ಎನ್ ಮೈನಸ್ ಒನ್. ಸೊ ಎನ್ ಅಂತಂದ್ರೆ ಇಲ್ಲಿ ಪ್ರೀವಿಯಸ್ ಜೆ ವ್ಯಾಲ್ಯೂ. ಸೊ ಎಲ್ ಪಿ ಎಸ್ ಆಫ್ ಎನ್ ವ್ಯಾಲ್ಯೂ ಇಸ್ 3 ಮೈನಸ್ 1. ಸೊ 3 ಮೈನಸ್ 1 ಅಂತಂದ್ರೆ 2 ಆಗುತ್ತೆ. ಸೊ ಎಲ್ ಪಿ ಎಸ್ ಆಫ್ 2. ಸೊ ಎಲ್ ಪಿ ಎಸ್ ಆಫ್ 2 ಏನು 0. ಸೊ ಏನ್ ಮಾಡಬೇಕು, 0th ಇಂಡೆಕ್ಸ್ಗೆ ಮತ್ತೆ ಜೆ ಅನ್ನ ತರ್ರಿ, ಬಟ್ ಐ ಅದೇ ಜಾಗದಲ್ಲಿ ಇರಬೇಕು. ಐ ಅದೇ ಜಾಗದಲ್ಲಿ ಇರಬೇಕು. ನಾವಿಲ್ಲಿ ಏನಾಯ್ತು, ಮ್ಯಾಚ್ ಆಗ್ಲಿಲ್ಲಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಹೊಸ ಜೆ ವ್ಯಾಲ್ಯೂನ ಕಂಡು ಹಿಡ್ಕೊಂಡ್ವಿ. ಸೊ ಇವಾಗ ಮತ್ತೆ ಶುರು ಮಾಡ್ರಿ. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಎ. ಸೊ ಮ್ಯಾಚ್ ಆಯ್ತು. ಇನ್ಕ್ರಿಮೆಂಟ್ ಮಾಡಿ ಐ ಜೆ. ಐ ವ್ಯಾಲ್ಯೂ ಇಸ್ ಬಿ, ಜೆ ವ್ಯಾಲ್ಯೂ ಇಸ್ ಬಿ. ಸೊ ಎರಡು ಕೂಡ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಸಿ, ಜೆ ವ್ಯಾಲ್ಯೂ ಇಸ್ ಸಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಡಿ, ಜೆ ವ್ಯಾಲ್ಯೂ ಇಸ್ ಡಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಎ. ಸೊ ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಬಿ, ಜೆ ವ್ಯಾಲ್ಯೂ ಇಸ್ ಬಿ. ಸೊ ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಡಿ. ಸೊ ಇಲ್ಲೇನಾಯ್ತು, ಐ ವ್ಯಾಲ್ಯೂ ಎ ಬಂತು, ಇಲ್ಲಿ ಜೆ ವ್ಯಾಲ್ಯೂ ಡಿ ಬಂತು. ಸೊ ಎರಡು ಕೂಡ ಮಿಸ್ ಮ್ಯಾಚ್ ಆಯ್ತು. ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಏನು, ಮತ್ತೆ ಶುರು ಮಾಡಿ. ಸೊ ಇವಾಗ ಜೆ ವ್ಯಾಲ್ಯೂ ಎಲ್ಲಿದೆ, ಜೆ ವ್ಯಾಲ್ಯೂ ಇಸ್ ಅಟ್ 6. ಸೊ ನನಗೆ ಹೊಸ ಜೆ ವ್ಯಾಲ್ಯೂ ಬೇಕು ಅಂತಂದ್ರೆ ಎಲ್ ಪಿ ಎಸ್ ಆಫ್ ಎನ್ ಮೈನಸ್ 1 ಅಂತಂದ್ರೆ ಎಲ್ ಪಿ ಎಸ್ ಆಫ್ 6 ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು 5. ಸೊ ಎಲ್ ಪಿ ಎಸ್ ಆಫ್ 5 ಏನಾಗುತ್ತೆ ನೋಡಿ, ಎಲ್ ಪಿ ಎಸ್ ಆಫ್ 5 ಇಸ್ 2. ಸೊ ಇವಾಗ ಏನ್ ಮಾಡಬೇಕು, ಸೆಕೆಂಡ್ ಇಂಡೆಕ್ಸ್ ಇಂದ ಜೆ ಅನ್ನ ರನ್ ಮಾಡ್ಬೇಕು ಮತ್ತೆ. ಅಂದ್ರೆ ಪ್ಯಾಟ್ರನ್ ಅನ್ನ ರನ್ ಮಾಡೋದಕ್ಕೋಸ್ಕರ, ಅಂದ್ರೆ ಪ್ಯಾಟ್ರನ್ ಅನ್ನ ಹುಡ್ಕೋದಕ್ಕೋಸ್ಕರ. ಬೇರೆ ಪ್ಯಾಟ್ರನ್ ಮ್ಯಾಚಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಮೊದ್ಲಿಂದ ಮತ್ತೆ 0 ಇಂದ ಶುರು ಮಾಡಬೇಕು, ಮತ್ತೆ 0 ಇಂದ ಶುರು ಮಾಡಬೇಕು, ಆ ರೀತಿ ಮಾಡ್ತಾ ಇದ್ವಿ. ಬಟ್ ಇಲ್ಲೇನ್ ಮಾಡ್ತೀವಿ, ನಮಗೆ ಯಾವುದು ಬೇಕು ಅಂದ್ರೆ ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ, ಅಲ್ಲಿ ಯಾವುದು ಬೇಕು ಮ್ಯಾಚಿಂಗ್ ಮಾಡೋದಕ್ಕೋಸ್ಕರ ಅದನ್ನ ಈ ಫಾರ್ಮುಲಾ ಮುಖಾಂತರ ಕಂಡು ಹಿಡ್ಕೊಂತೀವಿ. ನೋಡಿ ಇಲ್ಲಿ ಎ ಬಿ ನ ನಾನು ಯೂಸೇ ಮಾಡಲಿಲ್ಲ. ಈಗ ನಾನು ಸಿ ಇಂದನೇ ಡೈರೆಕ್ಟ್ ಆಗಿ ಶುರು ಮಾಡ್ತಾ ಇದ್ದೀನಿ ಪ್ಯಾಟ್ರನ್ ಮ್ಯಾಚ್ ಮಾಡೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ನಟ್ ಮಾರಿಸ್ ಪ್ರೈಟ್ ಅಲ್ಗೋರಿದಮ್ ಅನ್ನ ಯೂಸ್ ಮಾಡ್ತಾರೆ. ಈಗ ಜೆ ಎಲ್ಲಿದೆ, ಸಿ ಎಲ್ಲಿದೆ, ಐ ಎಲ್ಲಿದೆ, ಐ ಅದೇ ಜಾಗದಲ್ಲಿ ಇರುತ್ತೆ, ಚೇಂಜ್ ಆಗಬಾರ್ದು. ಐ ಎ ಅಲ್ಲಿದೆ, ಸಿ ಜೆ ಅಲ್ಲಿದೆ. ಸೊ ಮಿಸ್ ಮ್ಯಾಚ್ ಆಯ್ತು. ಮಿಸ್ ಮ್ಯಾಚ್ ಆದ್ರೆ ಮತ್ತೆ ಜೆ ವ್ಯಾಲ್ಯೂನ ಕಂಡು ಹಿಡ್ಕೋಬೇಕು. ಜೆ ಇವಾಗ 2 ಅಲ್ಲಿದೆ ಅಲ್ವಾ, ಜೆ ಈಸ್ ಅಟ್ 2. ಸೊ ನ್ಯೂ ಜೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಲ್ ಪಿ ಎಸ್ ಆಫ್ ಎನ್ ಮೈನಸ್ 1. ಸೊ ಎಲ್ ಪಿ ಎಸ್ ಆಫ್ 2 ಮೈನಸ್ 1 ಅಂತಂದ್ರೆ ಎಲ್ ಪಿ ಎಸ್ ಆಫ್ 1. ಸೊ ಎಲ್ ಪಿ ಎಸ್ ಆಫ್ 1 ಏನಿದೆ 0. ಸೊ 0th ಇಂಡೆಕ್ಸ್ಗೆ ನಾವು ಜೆ ಅನ್ನ ಬರಿತೀವಿ. ಈಗ ಐ ಅದೇ ಜಾಗದಲ್ಲಿ ಇರುತ್ತೆ. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಎ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆದ್ರೆ ಏನ್ ಮಾಡಬೇಕು, ಇನ್ಕ್ರಿಮೆಂಟ್. ಜೆ ವ್ಯಾಲ್ಯೂ ಇಸ್ ಬಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಬಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆದ್ರೆ ಇನ್ಕ್ರಿಮೆಂಟ್. ಜೆ ವ್ಯಾಲ್ಯೂ ಇಸ್ ಸಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಸಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಡಿ, ಜೆ ವ್ಯಾಲ್ಯೂ ಇಸ್ ಡಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್ ಮಾಡಬೇಕು. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಎ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್ ಮಾಡಬೇಕು. ಐ ವ್ಯಾಲ್ಯೂ ಇಸ್ ಬಿ, ನೆಕ್ಸ್ಟ್ ಜೆ ವ್ಯಾಲ್ಯೂ ಇಸ್ ಬಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಸಿ, ಜೆ ವ್ಯಾಲ್ಯೂ ಇಸ್ ಡಿ. ಐ ವ್ಯಾಲ್ಯೂ ಇಸ್ ಸಿ, ಜೆ ವ್ಯಾಲ್ಯೂ ಇಸ್ ಡಿ. ಮ್ಯಾಚ್ ಆಯ್ತಾ, ಮ್ಯಾಚ್ ಆಗಲಿಲ್ಲ. ಸೊ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಮತ್ತೆ ಹೊಸ ಜೆ ವ್ಯಾಲ್ಯೂನ ಕಂಡುಹಿಡಿಬೇಕು. ಜೆ ವಿಲ್ ಬಿ ಈಕ್ವಲ್ ಟು, ಈಗ ಜೆ ಎಲ್ಲಿದೆ 6 ಅಲ್ಲಿದೆ. ಸೊ ನ್ಯೂ ಜೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಲ್ ಪಿ ಎಸ್ ಆಫ್ ಎನ್ ಮೈನಸ್ 1. ಸೊ 6 ಮೈನಸ್ 1 ಅಂತಂದ್ರೆ 5. ಎಲ್ ಪಿ ಎಸ್ ಆಫ್ 5. ಸೊ ಏನಿರೋದು ಎಲ್ ಪಿ ಎಸ್ ಆಫ್ 5 2. ಸೊ 2 ಈಸ್, ಸೊ ಸೆಕೆಂಡ್ ಇಂಡೆಕ್ಸ್ಗೆ ನಾವು ತಗೊಂಡ್ಬರ್ಬೇಕು ಜೆ ಅನ್ನ ಮತ್ತೆ. ಸೊ ಸೆಕೆಂಡ್ ಇಂಡೆಕ್ಸ್ಗೆ ಜೆ ಬರುತ್ತೆ, ಐ ಅದೇ ಜಾಗದಲ್ಲಿ ಇರುತ್ತೆ. ಐ ಸಿ, ಜೆ ಕೂಡ ಸಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಏನ್ ಮಾಡಬೇಕು, ಇನ್ಕ್ರಿಮೆಂಟ್. ಜೆ ವ್ಯಾಲ್ಯೂ ಇಸ್ ಡಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಡಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಐ ವ್ಯಾಲ್ಯೂ ಇಸ್ ಎ, ಜೆ ವ್ಯಾಲ್ಯೂ ಇಸ್ ಆಲ್ಸೋ ಎ. ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಜೆ ವ್ಯಾಲ್ಯೂ ಇಸ್ ಬಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಬಿ. ಸೊ ಮ್ಯಾಚ್ ಆಯ್ತು. ಮ್ಯಾಚ್ ಆಯ್ತು ಅಂತಂದ್ರೆ ಇನ್ಕ್ರಿಮೆಂಟ್. ಜೆ ವ್ಯಾಲ್ಯೂ ಇಸ್ ಡಿ, ಐ ವ್ಯಾಲ್ಯೂ ಇಸ್ ಆಲ್ಸೋ ಡಿ. ಸೊ ಇವಾಗ ನೋಡಿ ಐ ಮತ್ತೆ ಜೆ ಎರಡು ಕೂಡ ಮ್ಯಾಚ್ ಆಗಿದೆ. ನಮ್ಮ ಫುಲ್ ಪ್ಯಾಟ್ರನ್ ಅನ್ನು ನಾವು ಹುಡುಕಿದೀವಿ.
ಈಗ ನನ್ನ ಪ್ಯಾಟ್ರನ್ ಬೇಕು, ನಂದು ಅದು ಯಾವ ಇಂಡೆಕ್ಸ್ ಇಂದ ಶುರುವಾಗುತ್ತೆ ಅಂತ ಗೊತ್ತಾಗ್ಬೇಕಲ್ವಾ. ಸೊ ಯಾವ ಇಂಡೆಕ್ಸ್ ಇಂದ ಶುರುವಾಗುತ್ತೆ ಅಂತಂದ್ರೆ ಐ ಮೈನಸ್ ಜೆ ವಿಚ್ ವಿಲ್ ಬಿ ಈಕ್ವಲ್ ಟು ಐ ವ್ಯಾಲ್ಯೂ ಎಲ್ಲಿ ನಿಂತಿರೋದು ನೋಡಿ 19 ಮೈನಸ್ ಜೆ ವ್ಯಾಲ್ಯೂ ಎಲ್ಲಿ ನಿಂತಿರೋದು 6th ಇಂಡೆಕ್ಸ್. 19 ಮೈನಸ್ 6 ಅಂದ್ರೆ 13. ಸೊ 13th ಇಂಡೆಕ್ಸ್ ಇಂದ ನಮಗೆ ಬೇಕಾಗಿರುವಂತಹ ಪ್ಯಾಟ್ರನ್ ಸ್ಟ್ರಿಂಗ್ ಅಲ್ಲಿ ಇದೆ ಅಂತ ಅರ್ಥ. ಎಲ್ಲಿವರೆಗೂ ಇರುತ್ತೆ, ಐ ಎಲ್ಲಿ ನಿಂತಿದೆ ಅಲ್ಲಿವರೆಗೂ ಅಂತ ಅಂದ್ರೆ 19 ವರೆಗೂ ನೋಡಿ. ಎ ಬಿ ಸಿ ಡಿ ಎ ಬಿ ಡಿ ಎ ಬಿ ಸಿ ಡಿ ಎ ಬಿ ಡಿ ಪ್ಯಾಟ್ರನ್ ಸಿಗ್ತಾ. ಎಸ್, ಸೊ ಪ್ಯಾಟ್ರನ್ ಸಿಕ್ಕಿದೆ. ಮತ್ತೆ ಮುಂದಕ್ಕೆ ಏನ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಇಲ್ಲಿ ಪ್ಯಾಟ್ರನ್ ಮ್ಯಾಚ್ ಮಾಡೋದಕ್ಕೋಸ್ಕರ ಸ್ಟ್ರಿಂಗೇ ಇಲ್ಲ ಮುಂದಕ್ಕೆ. ಸೊ ನೀವೇನ್ ಬರೀಬಹುದು, ಕೊನೆಯಲ್ಲಿ ಇದಷ್ಟು ಬರೀರಿ, ಇಷ್ಟು ಬರೀಬೇಕು. ಈ ಜೆ ವ್ಯಾಲ್ಯೂ ಹೊಸದಾಗಿ ಜೆ ವ್ಯಾಲ್ಯೂನ ಕಂಡುಹಿಡಿತೀರಲ್ಲ ಅದನ್ನ ಬರೀಬೇಕು. ಸೊ ಫೈನಲ್ ಆಗಿ ಯಾವ ರೀತಿ ಬರೀರಿ ಅಂತಂದ್ರೆ ದಿ ಗಿವನ್ ಪ್ಯಾಟ್ರನ್ ಫೌಂಡ್ in string from index 13 to 19. ಸೊ 13 to 19 ನಮಗೆ ಬೇಕಾದಂತಹ ಪ್ಯಾಟ್ರನ್ ನಮ್ಮ ಸ್ಟ್ರಿಂಗ್ ಅಲ್ಲಿ ಸಿಕ್ಕಿದೆ ಅಂತ ಅರ್ಥ. ಸೊ ಪ್ಯಾಟ್ರನ್ ಸಿಕ್ಕಿದೆ ಅಂತ ಅರ್ಥ. ಸೊ ಫೈನಲ್ ಆನ್ಸರ್ ಮುಗಿತು. ಸೊ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ನಟ್ ಮಾರಿಸ್ ಪ್ರೈಟ್ ಅಲ್ಗೋರಿದಮ್ ಪ್ರಾಬ್ಲಮ್ ಮಾಡಿದ್ದೆ, ಸೊ ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡಬಹುದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.